ಸೊಪ್ಪು ಹಾಗೆ ತರಕಾರಿಗಳನ್ನ ತಂದಾಗ ಎಷ್ಟು ಫ್ರೆಶ್ ಆಗಿರುತ್ತೋ ಅಷ್ಟೇ ಫ್ರೆಶ್ನೆಸ್ನ ತುಂಬ ದಿನದವರೆಗೂ ಕಾಪಾಡ್ಕೋಬೇಕು ಅಂದರೆ ತಂದಿರೋಂಥ ತರಕಾರಿ ಮತ್ತು ಸೊಪ್ಪುಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಆನಂತರ ಈ ರೀತಿ ಜಿಪ್ಲಾಕ್ ಬ್ಯಾಗ್ ಸಿಗುತ್ತೆ, ಅದರಲ್ಲೇ ಹಾಕಿಟ್ಕೊಂಡ್ರೆ ನೀವು ಎಷ್ಟು ದಿನ ಇಟ್ಟರೂ ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ, ಹಾಗೆ ಕ್ಲೀನಾಗೂ ಕೂಡ ಇರುತ್ತೆ. ಹಾಗೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ತೀನಿ ಅಂದರೆ ತುಂಬ ಜಾಗ ಕೂಡ ಇದಕ್ಕೆ ಬೇಕಾಗಲ್ಲ. ತುಂಬ ಕಡಿಮೆ ಜಾಗದಲ್ಲಿ ಸಾಕಷ್ಟು ತರಕಾರಿಗಳನ್ನ ಹಾಗೆ ಸೊಪ್ಪುಗಳನ್ನ ನೀವು ಸ್ಟೋರ್ ಮಾಡ್ಕೋಬೋದು. ಈ ಜಿಪ್ಲಾಕ್ ಬ್ಯಾಗ್ನ ನೀವು ತರಕಾರಿ ಸೊಪ್ಪುಗಳದಲ್ಲೇ ಕಾಳುಗಳನ್ನ ಕೂಡ ಸ್ಟೋರ್ ಮಾಡ್ಲಿಕ್ಕೆ ಇಟ್ಕೋಬೋದು, ಹಾಗೆ ಫ್ರೂಟ್ಸ್ಗಳನ್ನೂ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದ್ಸಲ ನಾವು ಇದಕ್ಕೆ ಇನ್ವೆಸ್ಟ್ ಮಾಡಿ ತೊಗೊಂಡ್ರೆ ತುಂಬ ವರ್ಷಗಳ ಕಾಲ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ನಾನು ಈ ಬ್ಯಾಗ್ ತೊಗೊಂಡು ಸುಮಾರು 7ರಿಂದ 8 ವರ್ಷ ಆಗಿರ್ಬೋದು. ಇನ್ನೂ ಕೂಡ ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಒಂದು ವಸ್ತುನ ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಅದು ಬಾಳಿಕೆ ಬರುತ್ತೆ. ಹಾಗೆ ಇದರಲ್ಲಿ ಸ್ಮಾಲು, ಮೀಡಿಯಮು, ಲಾರ್ಜ್ ಆಗಿ ಸೈಜ್ಗಳು ನಮಗೆ ಲಭ್ಯ ಇರುತ್ತೆ. ನಮಗೆ ಯಾವ್ದು ಬೇಕೋ ಅದನ್ನು ನಾವು ಬೈ ಮಾಡ್ಬೋದು. ಈ ರೀತಿ ಸ್ಟ್ರಾಂಗ್ ಜಿಪ್ಲಾಕ್ ಇರೋದ್ರಿಂದ ಅದು ಚೆಲ್ಲೋಗುತ್ತೆ ಅನ್ನೋ ಭಯ ಕೂಡ ಇರಲ್ಲ. ತುಂಬಾನೇ ಈಸಿಯಾಗಿ ಇದನ್ನು ಮೇಂಟೈನ್ ಕೂಡ ಮಾಡ್ಬೋದು. ನೋಡ್ತಾ ಇರ್ಬೋದು ಕಲರ್ ಸ್ವಲ್ಪ ಶೇಡ್ ಆಗಿದೆ, ಯಾಕಂದರೆ ತುಂಬ ವರ್ಷದಿಂದ ಬಳಸ್ತಾ ಇದ್ದೀನಿ ಅಲ್ವಾ. ಇದನ್ನು ಆರಾಮಾಗಿ ವಾಶ್ ಮಾಡಿಕೊಂಡು ಮತ್ತೆ ರೀಯೂಸ್ ಮಾಡ್ಕೋಬೋದು. ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.